ಗೈಸ್, ಇವಾಗ ನಾವಿರೋದು ಮಂಜರಾಬಾದ್ ಫೋರ್ಟ್ ಅಂತೆ. ಸ್ಟಾರ್ ಶೇಪಲ್ಲಿ ಫೋರ್ಟ್ ಇದೆ. ಮಳೆ ಬರ್ತಾನೆ ಇದೆ. ಒಂದು ಲೆಕ್ಕದಲ್ಲಿ ಈ ಟೈಮಲ್ಲಿ ಬಂದಿರೋದು ಗುಡ್ ಡಿಸಿಷನ್, ಒಂದು ಲೆಕ್ಕದಲ್ಲಿ ಬ್ಯಾಡ್ ಡಿಸಿಷನ್. ಒಂದು ಕಡೆ ಹೋಗೋದಕ್ಕೆ ಚೆನ್ನಾಗಿದೆ ಮಳೆ. ಫಾರ್ ಎಕ್ಸಾಂಪಲ್ ಅದು ಇದು ಬೆಟ್ಟದ ಭೈರವೇಶ್ವರ ಟೆಂಪಲ್ಲು, ಆಮೇಲೆ ಇನ್ನೊಂದು ಟೆಂಪಲ್ ಹೋಗಿದ್ವಿ, ಫುಲ್ಲು ಹಂಚಿತ್ತು. ಅದೆಲ್ಲ ಮಳೆ ಬರ್ತಿದ್ದಕ್ಕೆ ಚೆನ್ನಾಗಿತ್ತು. ಫಾಲ್ಸಲ್ಲೂ ಮಳೆ ಬರ್ತಿದ್ದಕ್ಕೆ ಚೆನ್ನಾಗಿತ್ತು. ಇದೊಂಥರ ಇವಾಗ ಕಷ್ಟ ಆಗ್ತಿದೆ. ತುಂಬ ಟಾಪ್ಗೆ ಹೋಗ್ಬೇಕಿತ್ತು, ತುಂಬ ಮೇಲೆ, ಅಷ್ಟು ಮೇಲೆ ಹೋಗ್ಬೇಕು. ಬಟ್ ಮಳೆ ಬರ್ತಿದೆ, ಏನು ಮಾಡೋದು? ನಾವು ಮಾರ್ನಿಂಗ್ 4 ಗಂಟೆ ಟ್ರೈನ್ ಇಳಿದಾಗಿಂದ ನಾನ್ ಸ್ಟಾಪ್ ಹಿಂಗೆ ಮಳೆ ಬರ್ತಿದೆ. ಆ ಕಡೆ ಅಲ್ಲಿ ರೋಡೆಲ್ಲ ಕುಸಿತು, ಫುಲ್ಲು ಮಣ್ಣು ಬಿದ್ದಿತ್ತು. ಸೊ ಇಲ್ಲದು ಕಾಮನ್, ಡೈಲಿ ರೋಡ್ ಕುಸಿಯೋದು ಎಲ್ಲ ಕಾಮನ್ ಅಂತ. ಇಲ್ಲೂ ಎಲ್ಲ ಮನೆಗಳಿದೆ, ಈ ಬೆಟ್ಟದ ಮೇಲೆ ತುಂಬ ಮನೆಗಳಿದೆ. ಬಟ್ ನನಗಿದ್ದ ಡೌಟ್ ಏನಂದರೆ, ಮನೆಗಳನ್ನ ಬೆಟ್ಟದ ಮೇಲೆ ಕಟ್ಟಿರ್ತಾರಲ್ಲ, ಅದು ಕುಸಿ ಅಲ್ವಾ ಅಂತ. ಯಾಕಂದರೆ ಈ ರೋಡ್ ಹತ್ರ ಎಲ್ಲ ಕುಸಿದಿರುತ್ತೆ. ಸೊ ನನಗೆ ಆ ಡೌಟ್ ಇತ್ತು. ಬಟ್ ಅವ್ರು ಹೇಳಿದ್ದೇನೆಂದರೆ, ಮಳೆ ಬಂದಾಗ ಕುಸಿಯವಂತೆ. ಯಾಕಂದರೆ 20 ಫೀಟ್ ಗ್ಯಾಪ್ ಬಿಟ್ಬಿಟ್ಟು ಸುತ್ತ ಕಟ್ಟಿರ್ತಾರಂತೆ ಮನೆ. ಆಮೇಲೆ ತುಂಬ ಹಳೆ ಮಣ್ಣು ಅದೆಲ್ಲ ಕುಸಿಯಲ್ವಂತೆ. ಸೊ ಆ ಥರ ಹೇಳ್ತಿದ್ರು. ರೋಡ್ ಸೈಡಲ್ಲೆಲ್ಲ ಕುಸಿಯೋಕ್ಕೆ ರೀಸನ್ ಏನಂದರೆ, ಆ ರೋಡ್ ಮಾಡಬೇಕಾದ್ರೆ ಅವಾಗ ಏನಂತಾರೆ ಕೊರ್ದಿರ್ತಾರಲ್ಲ, ಸೊ ಅದಕ್ಕೆ ಕುಸಿಯುತ್ತೆ ಅಂತ ಹೇಳ್ತಿರು. ಯಪ್. ಆ್ಯಂಡ್ ಇಲ್ಲೆಲ್ಲ ಲೀಚಸ್ ಜಾಸ್ತಿ, ಜಿಗಣೆ ಕಾಲು ಗಂಟ್ಕೊಂಡ್ರೆ ಹೋಗಲ್ಲ. ಟೂ 250 ಸ್ಟೆಪ್ಸ್ ಏನೋ ಇದೆಯಂತೆ ಮೇಲೋಗೋಕ್ಕೆ ಮಂಜರಾಬಾದ್ ಫೋರ್ಟ್ಗೆ. ಹಳೆ ಕಾಲೇಜ್ ಫೋರ್ಟ್ ಇದು. ತುಂಬ ಜೋರು ಮಳೆ ಬರ್ತಿದೆಯಪ್ಪ. ಈ ಮಳೆ ಟೈಮಲ್ಲಿ ಒಂದು ಕಾಮಿಡಿ ಹೇಳ, ಏನು ಗೊತ್ತಾ? ನಮ್ಮ ಮನೇಲಿ ಒಂದು ನಾಯಿ ಇದೆ. ಅದಕ್ಕೆ 10 years ಇವಾಗ, ಮ್ಯಾಕ್ಸಿ ಅಂತ. ಸೊ ಮ್ಯಾಕ್ಸಿಗೆ ಏನಂದರೆ, ಒಂದು 5 years ಬ್ಯಾಕ್ ನಮ್ಮ ಮನೆಗೆ ಯಾರೇ ಏನೋ ರಿಲೇಟಿವ್ಸ್ ಬರಲಿ, ಫ್ರೆಂಡ್ಸ್ ಬರಲಿ, ತುಂಬ ಬೊಗಳೋದು. ಸೊ ನಾನೇನು ಮಾಡ್ತಿದ್ದೆ, ಅವರೆಲ್ಲ ಆಬ್ವಿಯಸ್ಲಿ ಎದ್ರಕೊಂತಾರಲ್ಲ ನಾಯ್ಕಂತ, ಕಚ್ಚಲ್ಲ ಬನ್ನಿ ಅಂದ್ಬಿಟ್ಟು. ಸೊ ಅವ್ರಿಗೆ ಸಮಾಧಾನ ಮಾಡಿ ಒಳಗೆ ಕರ್ಕೊಂತಿದ್ದೆ. ನಮ್ಮ ನಾಯಿಗೆ ಈಗ ಹೊರಟಾಗ್ಬಿಟ್ಟು ನನಗೆ ಕಚ್ಚಿಬಿಡ್ತು. ಅದು 3 ಸರಿ ಕಚ್ಚಿದೆ ನನಗೆ. ಸೊ ಸ್ಯಾಡ್. ಸೊ ಈಗ ಸ್ಕ್ರ್ಯಾಚ್ ಮಾಡಬಾರ್ದು ಯಾರ್ದು. ನನಗೆ ಅದೊಂದು ಕೆಟ್ಟು ಅಭ್ಯಾಸ. ಎಲ್ರದ್ದು ಈಗ ಸ್ಕ್ರ್ಯಾಚ್ ಮಾಡ್ತೀನಿ, ಕಚ್ಚಿಸ್ಕೊತೀನಿ. ಆಮೇಲೆ ಸುಮ್ಮನೆ ಎಂದೋಗ್ಬಿಟ್ಟಿದೆ. ಭಗವದ್ಗೀತೆ ಅಂದ್ರೆ ಒಂದ್ ಸೈಡ್ ಶ್ಲೋಕ ಇದೆ, ಒಂದ್ ಸೈಡ್ ಅರ್ಥ ಇದೆ. ಅರ್ಥ ಫಸ್ಟ್ ಓದ್ಬೇಕು. ಶ್ಲೋಕ ಓದಿದ್ರೆ ಪುಣ್ಯ ಫಲ, ಅರ್ಥ ಮಾಡ್ಕೊಂಡ್ರೆ ಜೀವನದ ಪುಣ್ಯ ಫಲ. ಶ್ಲೋಕ ಓದಿದ್ರೆ ಪುಣ್ಯ ಫಲನಾ? ಶ್ಲೋಕ ಓದಿದ್ರೆ ಪುಣ್ಯ ನಿಮ್ಗೆ ಸಿಗ್ತದೆ. ಅದು ಕೃಷ್ಣ ಕೂಡ ಓದೋದು. ಓಕೆ. ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಹೆಂಗ್ ಬದುಕಬೇಕು ಅಂತ ಗೊತ್ತಾಗುತ್ತೆ. ಅದ್ರ ಬೇರೆ ಪುಣ್ಯ ಅದು. ಓಕೆ. ನನ್ಗೆ ಶ್ಲೋಕ ಓದಿದ್ರೆ ಅರ್ಥ ಆಗಲ್ವಲ್ಲ ಅಂದ್ಬಿಟ್ಟು ಓದ್ತಾನೆ ಇಲ್ಲ, ಸ್ಕಿಪ್ ಮಾಡ್ಬಿಟ್ಟು ಬರೀ ಅರ್ಥ ಓದ್ಕೊಂಡಿದ್ದೀನಿ. ಈ ರಾಷ್ಟ್ರೀಯ ಹೆದ್ದಾರಿ
ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಎಲ್ಲೋ ಎಲ್ಲಿ? ಅದು ಉದ್ದ ಬಂದಿದೆ ನೋಡಿ. ನೀನೆಲ್ಲ ಅಲ್ಲಿ ನೋಡಲ್ಲಿ ಬ್ರಿಡ್ಜ್ ತರ ಇದೆಯಲ್ಲ, ಅದ ಹೈವೇ ಏನದು? ಯೂಟ್ಯೂಬ್ ಆಡ್ಸ್ಗೆ ಅವನು ಯಾರಾದ್ರೂ ಏನಾದ್ರು ಏನೋ ರೀಚಾರ್ಜ್ ಮಾಡಿಸಿ ಲೋನ್ ತಗೊಳ್ಳಿ ಅಂತದಕ್ಕೆಲ್ಲ ನೆಟ್ವರ್ಕ್ ಸಿಗುತ್ತೆ. ನಾವೇನಾದ್ರೂ ನೋಡ್ಬೇಕು, ಯಾರಿಗಾದ್ರೂ ಮೆಸೇಜ್ ಕಳಿಸ್ಬೇಕು, ವಾಟ್ಸಪ್ ಅಲ್ಲಿ ಮೆಸೇಜ್ ಹೋಗ್ತಲ್ಲ ನನ್ ಬೆಳಗ್ಗೆ. ಒಳಗೆ ಹೋದ್ರೆ ಬರ್ತೀವಲ್ಲ ಗ್ಯಾರಂಟಿ ಇಲ್ಲ. ನೋಡೋಣ, ಯಾಕೋ ತುಂಬಾ ಡಾರ್ಕ್ ಇದೆ, ಎಲ್ಲೋ ಅಂಡರ್ ಗ್ರೌಂಡ್ ಹೋಗ್ತಿದೆ. ಹಿಂಗೆ ಬನ್ನಿ, ಅಲ್ಲೇ ಹಾಕೋದ್ರಿ, ಅಷ್ಟೊಂದು ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಇಳಿಬೇಕಾ? ಇಲ್ಲಿ ಈಸಿಯಾಗಿ ಇಳಿಬೋದಿತ್ತು. ಮಳೆ ಸ್ಟಾರ್ಟ್ ಆಯ್ತು, ತಿರ್ಗಾ 5 ನಿಮಿಷ ನಿಲ್ಲುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತಿಲ್ಲ, ಹಂಗೆ ಆಗ್ತಿರೋದು. ಡೈಲಾಗ್ ಹೇಳಿದಾರಲ್ಲ ರಂಗಣ್ಣರಿಗೂ, ಏನಂತ? ಇದ್ಯಾವ್ದೋ ಊರು ಬಸ್ ಮನೆ ಇದ್ದಂಗೆ. ನಾನು ಮಾರ್ನಿಂಗು ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿತಿದ್ದಂಗೆ ಫಸ್ಟ್ ಡೈಲಾಗ್ ಹೇಳಿದೆ ಇದು, ಅದು ರೆಕಾರ್ಡ್ ಮಾಡಿದ್ದೀನಿ. ಯಾವ್ದೋ ಬಸ್ಲು ಮನೆ. ಬಚ್ಚಲು ಮನೆ ಇದಂಗಿದೆ ಅಂತ. ಈ ಫೋರ್ಟ್ ಮಾಡಕ್ಕೆ ಪರ್ಪಸ್ ಏನು ಅಂತ ನನಗೆ ಅರ್ಥ ಆಗಿಲ್ಲ ಇನ್ನು. ಏನು ಸ್ನಾನ ಮಾಡಿದ್ರೆ ಸ್ವರ್ಗ, ಡೈರೆಕ್ಟ್ ಸ್ವರ್ಗ. ಬರಕ್ಕಾಗತ್ತಾ? ಆ ಮೆಟ್ಲು ನೋಡ್ರಿ, ಅಲ್ಲಿ ಎಷ್ಟೆಷ್ಟು ಹೈಟ್ ಇದೆ ಒಂದೊಂದು ಮೆಟ್ಲು. ಇಲ್ಲಿಂದ ನಮಗೆ ಹಂಗ ಕಾಣಿಸ್ತಿದೆ. ಹೈಟ್ ಆಮೇಲೆ ಅಣ್ಣ ಪಾಚಿ ನೋಡಿಣ. ಅಲ್ಲ ಇಳಿಯೋದು ಬೇಕಾಗಿಲ್ಲ ಅನ್ಕೋತೀನಿ, ಸುಮ್ಮನೆ ಕುತ್ಕೊಂಡ್ರೆ ಸಾಕು, ಅದೇ ಕರ್ಕೊಂಡು ಹೋಗುತ್ತೆ. ಏನಿದೆ ಇಲ್ಲಿ? ಮೇಲೆ ಹತ್ತಬಾರದು ಅಂತ ಬೋರ್ಡ್ ಹಾಕಿದ್ದಾರೆ, ಒಳಗೆ ಹೋಗ್ಬಾರ್ದು ಅಂತ ಹಾಕಿಲ್ವಲ್ಲ? ದೂರ ಬಂದಿದ್ದು ಓ, ಟಾರ್ಚ್ ಹಾಕಿ ಯಾರದು? ಯಾವ ದೇವೋಗಿವ ಇಲ್ಲ ತಾನೆ ಇಲ್ಲಿ? ಟಾರ್ಚ್ ಹಾಕಿದ್ರ? ಏನು ನಿಮ್ಮ ಐಫೋನಲ್ಲಿ ಇಷ್ಟೊಂದು ಟಾರ್ಚ್ ಬೆಳಕು ಇಷ್ಟೊಂದಿದ್ಯಾ? ಯಪ್ಪ, ಕಣ್ಣು ಕುಗ್ತಾ ಇದೆ. ನೀರಿದ್ಯಾ ಅಲ್ಲಿ? ಗರ್ಭಗುಡಿ ಹೋಗ್ತೀನಿ ನೋಡ್ರಿ. ಯಾವ ಗರ್ಭಗುಡಿ ಇದೆ ಅಲ್ಲಿ? ಈ ನಾಯಿ ಯಾಕೆ ಎಲ್ಲೋದ್ರೂ ಬರ್ತಿದೆ? ನಾವು ನೆಲ ಇದೆಯಾ ಒಳಗೆ? ಏನೋ ಸೀಕ್ರೆಟ್ ಇದೆ, ಅಲ್ಲೇನಿದೆ ಮೇಲೆ ಹೋಲು? ಸೀಕ್ರೆಟ್ ಇರುತ್ತೆ, ನಮ್ಗೆ ಗೊತ್ತಿರಲ್ಲ. ಮೋಸ್ಟ್ಲಿ ಬೆಡ್ರೂಮ್ ಇರಬೇಕು. ಹಿಂಗ್ ಓಪನ್ ಬೆಡ್ರೂಮ? ಅವಾಗಿನ ಕಾಲದಾಗೆಲ್ಲ ಓಪನ್. ನಡಿ ಮೇಲೆ ನಡಿ, ಅಲ್ಲೆಲ್ಲೋ ಐತೆ, ನಡಿ ಮೇಲೆ ಬಾ, ನಡಿ ಮೇಲೆ ನಡಿ. ಇದೊಂದು ನಮ್ಮ ಟ್ರಾವೆಲ್ ಗೈಡ್. ಇದು ಈ ಮಂಜ್ರಾಬಾದ್ ಫೋರ್ಟಿಗೆ ಇವರೇ ಟ್ರಾವೆಲ್ ಗೈಡ್, ನೋಡ್ಕೊಬಿಡಿ ಎಲ್ಲಾರು. ಚೆನ್ನಾಗಿ ಎಲ್ಲೋದ್ರು. ಆ ಟ್ರಾವೆಲ್ ಗೈಡ್ ಏನಂದ್ರೆ ಅವ್ರು ಫಸ್ಟ್ ಹೋಗ್ತಾರೆ, ನಮ್ನ ಆಮೇಲೆ ಕಳಿಸ್ತಾರೆ. ಇವ್ರು ಉಲ್ಟಾ, ನಾವು ಹೋದ್ಮೇಲೆ ಅವ್ರು ಬರ್ತಾವ್ರೆ ಅಷ್ಟೇ. ಸೇಫ್ಟಿ ನೋಡ್ಕೋತಾ ಇದೆ ಅದು. ಫಸ್ಟ್ ಇವ್ರು ಹೋಗಿ ಬದುಕಿ ಚೆನ್ನಾಗಿದ್ರೆ ಆಮೇಲೆ ನಾನು. ಬಾ ಸಾಕು. ನಿಮಗೆ ಗಾಡಿ ಓಡ್ಸಕ್ ಬರೋಲ್ವಾ? ಮತ್ತೆ ಅವ್ರು ನಂಬ್ಕೊಂಡೇನೋ ನೀವು ಓಡಿಸ್ಕೊಂಡು ಹೋಗಿ ಒಬ್ರೆ. ಡಿ ಎಲ್ ಇದೆಯಾ? ಸಾಕು, ಗಾಡಿ ಯಾರ ಹೆಸ್ರಲ್ಲ ಆದ್ರೂ ಇರ್ಲಿ. ಏನು ಹಾ, ಮಳೆಯಲ್ಲಿ ಯಾಕೆ ನೆಂದಿದ್ಯಾ? ಇಲ್ಲಿ ಬರ್ತಾ ಇದೆ ಬಸ್. ನನಗೆ ಒಂದು ಡೌಟ್ ಏನಂದ್ರೆ, ಕೃಷ್ಣ, ನಾನು ಇಸ್ಕಾನಲ್ಲಿ ಮೆಂಬರ್, ಸೊ ಸ್ವಲ್ಪ ಗೊತ್ತು ಕೃಷ್ಣನ ಬಗ್ಗೆ. ಫುಲ್ಲು ಎಲ್ಲ ತತ್ವ ಎಲ್ಲ ಹೇಳ್ತಾರೆ, ಲೋಕಕ್ಕೆ ಗುರು ಅಲ್ವಾ? ಬಟ್ ಅವ್ರಿಗೆ ಯಾಕೆ ಜಾಸ್ತಿ ಜನ ಗರ್ಲ್ ಫ್ರೆಂಡ್ಸ್ ಇದ್ರು? ಈ ಕ್ವಶನ್ಗೊಂದು ಆನ್ಸರ್ ಸಿಗ್ತಾ ಇಲ್ಲ ನನಗೆ. ನೋಡಿ, ನಾವ ಬಂದಿದ್ದು ಹಿಂಗೆ ಅಂತ ಅಂದ್ರೆ ಹೆಂಗ್ ಬದುಕ್ಬೇಕು ಅಂತ ತೋರಿಸ್ಲಿಕ್ಕೆ. ಓಕೆ. ಕೃಷ್ಣನಾಗ್ ಬಂದಿದ್ದ ಏನಕ್ಕೆ? ಹೇಗ್? ರಾಮನಾಗ್ ಬಂದಂತ ಸಂದರ್ಭದಲ್ಲಿ ಯಾರು ಅಷ್ಟು ಎಲ್ಲ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಿದ್ರು. ಎಲ್ಲ ಇದ್ ಮಾಡ್ತಿದಾರಲ್ವಾ, ಫ್ರೆಂಡ್ಸ್ ತರ ಏನಕ್ಕೆ ನೋಡ್ತಿಲ್ಲ ಅನ್ನೋ ಕಾರಣಕ್ಕೆ ಕೃಷ್ಣ ಅವತಾರ ಬಂದಂತ ಸಂದರ್ಭದಲ್ಲಿ ಕಳ್ಳ ಅಂದ್ರು, ಸುಳ್ಳ ಅಂದ್ರು, ಎಲ್ಲಾ ರೀತಿಯಲ್ಲೂ ಕೃಷ್ಣನನ್ನು ನೋಡಿದ್ರು. ಅವಾಗ ನಾನು ಹೆಂಗ್ ಬದುಕಬೇಕು? ಅಲ್ಲಿ ಅಷ್ಟು ಜನ ಹೆಂಡತಿರು ಅಂತ ಎಲ್ಲೂ ಹೇಳಿಲ್ಲ, ಸಖಿಯರು
ಎಲ್ಲರೂ ಕೃಷ್ಣನನ್ನ ಇಷ್ಟಪಟ್ಟಿದೆ ಹೊರತು ಕೃಷ್ಣ ಯಾರನ್ನೂ ಅಲ್ಲಿ ಇಷ್ಟಪಟ್ಟಿಲ್ಲ. ಇವಾಗ ಅಲ್ಲಿ ರಾಧೇನು ಲವ್ವರ್ರೆ, ಆಮೇಲೆ ರುಕ್ಮಿಣಿನೂ ವೈಫು, ಸತ್ಯಭಾಮ ಇಬ್ರು ವೈಫ್ ಆದ್ರಲ್ಲ ಅಲ್ಲಿಗೆ, ಸತ್ಯಭಾಮ ರುಕ್ಮಿಣಿ. ಈಗಿನ ಕಾಲದಲ್ಲಿ ಇಬ್ಬಿಬ್ರು ವೈಫ್ ಇಟ್ಕೊಂತೀವಿ ಅಂದ್ರೆ ಹುಡುಗಿರೆಲ್ಲ ಅಫೆಂಡ್ ಆಗ್ಬಿಟ್ಟು ಹೊಡ್ಯಾಕೆ ಬಂದ್ಬಿಡ್ತಾರೆ. ಅದಂಗೆ ಆನ್ಸರ್ ಇಲ್ಲ. ತುಂಬಾ ಜನದ ಹತ್ರ ಕೇಳ್ತಾ ಇದ್ದೀನಿ, ಯಾರ ಹತ್ರ ಆನ್ಸರ್ ಇಲ್ಲ ನನ್ನ ಕ್ವಶನ್ಗೆ. ಅರ್ಥ ಮಾಡ್ಕೊಂಡು ಅಲ್ಲಿ ಇವರು ಬಸ್ಲು ಮನೆನೆ, ನಾವು ಅಲ್ಲಿ ಕೆಳಗೆ ಇಳಿದೋಗಿದ್ವಿ ಗೊತ್ತಾ, ಅದು ಬಸ್ಲು ಮನೆ. ಸೊ ಎಲ್ಲೋದ್ರೂ ಬಸ್ಲು ಮನೆನೇ ಇಲ್ಲಿ. ವಿಡಿಯೋ ಮಾಡ್ತಿದ್ದೀನಿ ನಾನು, ಕಾಮಿಡಿ ಮಾಡ್ಬಿಟ್ಟು ನಿಲ್ಸ್ಬಿಡ್ತೀರಾ, ಆಮೇಲೆ ವಿಡಿಯೋ ಆನ್ ಮಾಡಿರ್ತೀನಿ. ಕಾಮಿಡಿ ಮಾಡ್ಬೇಕಾದ್ರೆ ವಿಡಿಯೋ ಏನಾರು ಒಂದು ಪಂಚ್ ಲೈನ್ ಹೇಳಕ್ ಬಂದಿರ್ತೀರಾ, ಮುಗಿಸ್ಬಿಡ್ತಿರ್ತೀರಾ, ಆಮೇಲೆ ನಾನು ಏನೋ ಕ್ಲಿಕ್ ಮಾಡ್ತೀನಿ. ಪರವಾಗಿಲ್ಲ, ನಿಮ್ದು ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ. ಮೂವೀಸ್ ಎಲ್ಲ ನೋಡ್ತೀರಾ? ಹಾ, ರೊಮ್ಯಾಂಟಿಕ್ ಮೂವೀಸ್ ನೋಡ್ತೀರಾ? ಎಲ್ಲ ಹಲವು ನೋಡ್ತೀವಣ್ಣ. ಇಂಥದ್ದೇ ಅಂತ ಏನ್ ಮಾಡಲ್ಲ, ಟೈಮಿಗೆ ಯಾವ್ದು ಬೇಕು ಅದು. ಲಾಸ್ಟ್ ಯಾವ ಮೂವಿ ನೋಡಿ? ಈಗ ಲಾಸ್ಟ್ ನೋಡಿದಂದ್ರೆ ನನ್ನ ಫೇವ್ರೇಟ್ ಬಾಸ್. ತಿಂಗ್ಳಿಗೆ ಒಂದು 4 ನೋಡಿದ್ದೇ ನೋಡ್ತೀನಿ. ನಾವು ಉಪೇಂದ್ರ ಬಾಸು, ಪಕ್ಕ ಉಪೇಂದ್ರ ಬಾಸು, ಉಪೇಂದ್ರ ಫ್ಯಾನ್ಸ್. ಉಪೇಂದ್ರ ಹೇಳ ರಿಯಾಲಿಟಿ ಇಷ್ಟ ಅಂತಾನ? ರಿಯಾಲಿಟಿ ಇಷ್ಟ. ಅದ್ ಹೆಂಗೆ ಅಂತ ಗೊತ್ತಾಗಲ್ಲ ಅಂದ್ರೆ, ಉಪೇಂದ್ರ ಒಂಥರ ಇವತ್ ರಾತ್ರಿ ನೀನ್ ನಂಗೆ ಬೇಕು ಅಂತಾನೆ ನೋಡಿದ್ರೆ ಒಂದ್ ಫಿಲಮ್ ಅಲ್ಲಿ. ಇನ್ನೊಂದ್ ದಿನ ಹೇಳ್ತಾನೆ ನೀ ಬೇಡ ಅಂತ ಹೇಳ್ತಾನೆ. ಇನ್ನೊಂದ್ ದಿನ ಹೇಳ್ತಾನೆ ಪ್ರೀತಿ ಎಲ್ಲ ಇದು ಅಂತಾನೆ. ಇನ್ನೊಂದ್ ದಿನ ಹೇಳ್ತಾನೆ ನೀನ್ ಬೇಕು ಅಂತ. ಉಪೇಂದ್ರ ಹೆಂಗೆ ಗೊತ್ತಾ, ಅವ್ನ್ ಹೇಳ್ತಾನೆ ಬೇರೆ ಹುಡುಗರ್ಗೆಲ್ಲ ಯಾರನ್ನ ಹುಡುಗಿರ್ನ ಲವ್ ಮಾಡ್ಬೇಡ್ರಿ, ಫಸ್ಟ್ ಇದ್ ಮಾಡ್ರಿ, ದುಡ್ಡು ಮಾಡ್ರಿ, ಆಮೇಲೆ. ಅವ್ನು ತೋರಿಸಿದ ಏನು ಅಂತ ಅಂದ್ರೆ, 3 ಜನ ಹೆಣ್ಣು ಏನು ಅಂದ್ರೆ, ಹೆಣ್ಣು ಮೊದಲನೇ ಸಿಕ್ಕಿದ್ದು ಪ್ರೇಮಿ ಅಂದ್ರೆ ಪ್ರೀತಿ ಅಂದ್ರೆ ಏನು ಅಂತ ತೋರಿಸ್ದ. ಎರಡನೇದು ಅವನು ಲವ್ವರು, ದುಡ್ಡನ್ನ ಹೇಗ್ ಮಾಡ್ಬೇಕು, ದುಡ್ಡು ಯಾವ ಸ್ಟೇಜ್ ಅಲ್ಲಿ ಬೇಕು ಅಂತ ತೋರಿಸ್ದ. ಇನ್ನೊಂದು ಕೊನೆಗೆ ನನಗೋಸ್ಕರ ಯಾರು ಬದುಕ್ತಿದ್ದಾರೆ. ನಾನ್ ಹೇಳಕ್ ಬರ್ತಾ ಇರೋದೇನಂದ್ರೆ, ಹುಡುಗರ್ಗೆ ಏನ್ ಹೇಳೋದು, ಫಸ್ಟ್ ದುಡ್ಡು ಮಾಡ್ರಿ ಆಮೇಲೆ ಲವ್ ಮಾಡ್ರಿ ಅಂತ ಅವ್ನು ಹೇಳೋದು ಎಲ್ಲ ಫಿಲಮ್ ಮೋಸ್ಟ್ 90%. ಬಟ್ ಅವನೇನ್ ಮಾಡ್ದ, ಅವ್ರ ಹೆಂಡತಿ ಹೆಂಗ ಪ್ರಿಯಾಂಕಾ, ಅದು ನಾರ್ತ್ ಇಂಡಿಯನ್ ಹುಡುಗಿನ ಪರಾಸ್ಕೊಂಡ್ ಮದ್ವೆ ಆಗ್ಬಿಟ್ಟ. ಇನ್ ರಿಯಾಲಿಟಿ ಫಿಲಮ್ಸ್ ಅಲ್ಲಿ ಮಾತ್ರ ಹುಡುಗರ್ಗೆ ಹೇಳ್ತಾನೆ ಲವ್ ಮಾಡ್ಬೇಡಿ ಅಂತ. ಇನ್ ರಿಯಾಲಿಟಿ ಅವನೇ ಚೆನ್ನಾಗಿರೋ ಹುಡುಗಿನ ಲವ್ ಮಾಡಿ ಮದ್ವೆ. ಪಕ್ಕ ಉಪ್ಪಿ ಫ್ಯಾನ್ಸ್ ಮತ್ತೆ ಪ್ರಜಾಕೀಯ ಫಾಲೋವರ್ಸ್ ಹಂಗೆ. ಸೊ ಯಾವ ಫಿಲಮ್ ನೋಡೋದು ತಿಂಗಳಿಗೆ 4 ಸರಿ? ಉಪೇಂದ್ರನಾ? ಪ್ರೀತ್ಸೆ ಅದಂತೂ ಫೇವರೇಟ್ ಮೂವಿ ಅಂದ್ರೆ ರಿಪೀಟ್ ನೋಡೋದು ಇವ್ರು. ಓಕೆ, ನಿಮ್ಗೆ ಯಾರು ಇಷ್ಟ ಹೀರೋ? ನಮ್ಗೆ ಹಂಗೆ ಅವರೇ ಇವ್ರೆ ಅಂತ ಏನಿಲ್ಲ, ಚೆನ್ನಾಗಿ ಆಕ್ಷನ್ ಮೂವಿ ಜಾಸ್ತಿ ಇಷ್ಟ. ಚೆನ್ನಾಗಿ ಮಾಡೋದು ಎಲ್ಲರೂ ಇಷ್ಟ ಅವ್ರಿಗೆ. ಫೈಟಿಂಗ್ ಚೆನ್ನಾಗಿರಬೇಕು. ಫೈಟಿಂಗ್ ಅಂದ್ರೆ ಹಾಲಿವುಡ್. ಮ್ಯಾಕ್ಸ್ ಮೂವಿ ನೋಡಿದೀನಿ, ಕಲ್ಕಿ. ಮ್ಯಾಕ್ಸ್ ಸುದೀಪ್ ದಾ? ನಾವು ಸುದೀಪ್ ಫ್ಯಾನ್. ಮ್ಯಾಕ್ಸ್ ಮೂವಿ ಬಹಳ ಇಷ್ಟ ಆಯ್ತು. ಆಮೇಲೆ ಕಲ್ಕಿ, ಬಘೀರ, ಈ ತರ ಆಕ್ಷನ್ ಮೂವಿ ಇದ್ರೆ. ಕಲ್ಕಿ ಏನ್ ಅಷ್ಟೊಂದೇನ್ ಇಲ್ಲ, ಆದ್ರೆ ನಮ್ಮ ಕಲಿಯುಗದ ಬಗ್ಗೆ ಸ್ವಲ್ಪ ಅದೊಂದು ತೋರಿಸಿದ್ದಾರೆ ಇದೆ, ಮಹಾಭಾರತದ ಬಗ್ಗೆ ಇರೋದ್ರಿಂದ ಇಷ್ಟ ಆಯ್ತು. ನನಗೆ ಪುಷ್ಪ 2 ನೋಡಿದೆ. ನಂಗೆ ಆ ಫಿಲಮು ನೆನ್ಸ್ಕೊಂಡ್ರೇನೆ ನನ್ 4 ಲೈಕ್ ಏನೇನೋ ವೇಸ್ಟ್ ಮಾಡಿದೀನಿ ಟೈಮ್ ನಂದು. ಆದ್ರೆ ಅದನ್ನು ಚೆನ್ನಾಗಿದೆ. ಆದ್ರೆ ಚೆನ್ನಾಗಿದ್ಯಾ? ಚೆನ್ನಾಗಿ ಅನಿಸ್ತು. ಪುಷ್ಪ 2 ನಾನು ಹೇಳ್ತಾ ಇಲ್ವಾ, ನಾನು ಎಷ್ಟೊಂದ್ ತರ ಟೈಮ್ ವೇಸ್ಟ್ ಮಾಡ್ಬಿಟ್ಟಿದೀನಿ. ಬಟ್ ನನಗೆ ತುಂಬಾ ಬೇಜಾರಾಗೋದಂದ್ರೆ, ನನ್ ಮೇಲೆ ನನ್ಗೆ ಜಿಗುಪ್ಸೆ ಬರೋದಂದ್ರೆ ಟೈಮ್ ವೇಸ್ಟ್ ಮಾಡಿರೋದು ಪುಷ್ಪ 1. ಥ್ಯಾಂಕ್ಸ್ ಅಣ್ಣ. ಅವ್ನು ನೋಡಕ್ಕೆ ಹೋಗಿಲ್ಲ, ಅದನ್ನ ಟೈಮ್ ವೇಸ್ಟ್ ಮಾಡಿಲ್ಲ. ನೋಡಿಲ್ಲ, ನೆಟ್ಫ್ಲಿಕ್ಸ್ ನಲ್ಲಿ ನೋಡಿದ್ ನಾನು. ಯಾವ್ದಲ್ಲ ಅದು ಅಷ್ಟೇ ಟೈಮ್ ವೇಸ್ಟ್. ಎಂಟರ್ಟೈನ್ಮೆಂಟ್ ಸಿಗ್ತಾ? ಫೈಟಿಂಗ್ ಏನ್ ಜಬರ್ದಸ್ತ್ ಇದೆ. ಫೈಟಿಂಗ್ ಈಗ ಅಷ್ಟೇ ನೋಡಿರೋದು. ಹಂಗಂದ್ರೆ ಆಕ್ಷನ್ ಮೂವಿ ಹಂಗಾರೆ 3 ಅವರ್ ನಾನು ವೇಟ್ ಮಾಡಿಲ್ಲ. KGF ಕಾಪಿ ಪುಷ್ಪ. KGF ಅಲ್ಲಿ ಅವ್ನು ಚಿನ್ನ ಆಗ್ಯಾಕ ಹೋಯ್ತಾನೆ, ಇವ್ನು ಇಲ್ಲಿ ಹೋಗಿ ಕಾಡ್ಗೆ ಹೋಗ್ಬಿಟ್ಟು ಮರ ಕತ್ಕೊಬರ್ತಾನೆ. ಅಷ್ಟೇ ಡಿಫ್ರೆನ್ಸ್, ಏನು ಇಲ್ಲ. ಮೇನ್ KGF ಏನಂದ್ರೆ, ತಾಯಿಗೊಂದು ಮಾತು ಹೆಂಗ್ ಕೊಟ್ಟಿರೋದನ್ನ ಹೆಂಗ್ ಮಾಡಿದ್ರೆ, ಬಡವನ ಇದನ್ನು ಶ್ರೀಮಂತನೇ ಆಗದಂತ ತೋರಿಸಿದ. ಎಲ್ಲ ಅದು ಒಂದೇನು. ಅವನಾದ್ರೆ ಏನ್ ಮಾಡ್ದ? ಅವ್ನ್ ಕದ್ದಿಲ್ಲ. ರಾಜಾರಾಶೋಗ್ ಒಬ್ನೇ ಇರೋ ಸಾಮ್ರಾಜ್ಯನೇ ಅವ್ನ್ ಅಕ್ವೈರ್ ಮಾಡ್ಕೊಂಡಿದ್ದು. ಇದ್ರಾಗ ಹೋಗಿ ಕಾಡ್ಗೆ ಹೋಗ್ಬಿಟ್ಟು ಮರ ಕತ್ಕೊಂಡ್ ಬಂದಿದ್ದು. ಡಿಫ್ರೆನ್ಸ್ ಐತೆ. ಅವಾಗ ಯಾರು ಪವನ್ ಕಲ್ಯಾಣ್ಗೆ ಪುಷ್ಪ ಅಂದ್ರೆ ಆಗಲ್ಲ, ಅಂದ್ರೆ ಪುಷ್ಪ ಫಿಲಂ ಅಂದ್ರೆ ಆಗಲ್ಲ. ಸೊ ಮೊನ್ನೆ ಯಾವ್ದೋ ಅವಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಿದ್ದ, ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಎಕ್ಸಾಂಪಲ್ ಕೊಟ್ಟ, ಅವ್ನು ಕನ್ನಡದ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ದ, ಪವನ್ ಕಲ್ಯಾಣ್ ತೆಲುಗು ಇರೋ. ಆಗಿನ ಕಾಲದಲ್ಲಿ
ಈ ತರ ಕಾಡ್ ಉಳ್ಸೋದಕ್ಕೆ ಗಂಧದ ಗುಡಿ ಮಾಡಿದ್ರು ಫಿಲಮ್. ಎಷ್ಟು ಹಿಟ್ ಆಗಿತ್ತು. ಕಾಡ್ ಉಳ್ಸಕ್ ಮಾಡಿದ್ದು. ಕಾಡನ್ ಕಡೆ ಇವಾಗ ಕಾಡ್ ಕಡಿತಾ ಇರೋ ಫಿಲಮ್ ಹಿಟ್ ಆಗ್ತೈತೆ ಅಂತ ಪವನ್ ಕಲ್ಯಾಣ್ ಹೇಳ್ದ ಮೊನ್ನೆ ರೀಸೆಂಟ್ ಆಗಿ. ಸೊ ಹಂಗೆ ಅದು ಅವಾಗ ಅಣ್ಣವ್ರು ಮಾಡಿದ್ ಹಂಗೆ ಉಳ್ಸ್ರಿ ಕಾಡ್ನ ಅಂತ. ಈಗ ಸ್ವಲ್ಪ ಒಬ್ರು ಕಡೆಯವ್ರು ಇರ್ತಾರೆ, ಒಬ್ರು ಕಡೆಯವ್ರು ಇದಾರೆ ಅಂದ್ರೆ ಒಬ್ರು ಉಳ್ಸೋರು ಇರ್ತಾರೆ ಅಷ್ಟೇ. ಈಗೆಲ್ಲ ಮೋಟಿವೇಶನ್ ಬೇಕಂದ್ರೆ ಪ್ರದೀಪೇಶ್ವರು ಅವ್ನು ಹುಚ್ಚ ಅವನು. ಒಂದ್ ನಿಮಿಷ, ಅವ್ನ್ ಹುಚ್ಚ ಅನ್ನಕ್ಕೂ ಮುಂಚೆ ಯಾವ್ ನನ್ ಮಗ ತಲೆ ಸರಿ ಇಲ್ದಿರೋ 300 ಕೋಟಿ ಆಸ್ತಿ ಮರಕ್ಕಾಗತ್ತೆ? ಪಾಯಿಂಟ್. ಅವನು 1000 ಮಾತಾಡ್ಲಿ, ದುಡ್ಡು ಮಾಡವನ 300 ಕೋಟಿ. 300 ಕೋಟಿ ಆಸ್ತಿ ಒಂದು ನೆಟ್ವರ್ಕ್. ಚಿಕ್ಕಬಳ್ಳಾಪುರ ಸೈಡ್ ಎಷ್ಟೊಂದು ಎಜುಕೇಶನ್ ಇದು ನಮ್ ಕಡೆಯಿಂದಾನೇ ಮಾಡಿದ್ ಕಾಣಿಸುತ್ತೆ. ಅಮ್ಮನ ಹೆಸರು ಕಾಲೇಜ್ ಓಪನ್ ಮಾಡಿದೀನಿ ಅಂತ ಹೇಳಿ ಮಮ್ಮಿ ಕಾಲೇಜ್ ಹೆಸರು ಚೆನ್ನಾಗಿ ತೆಗೆದವ್ರೆ ನೋಡಿ. ಅದೆಲ್ಲ ನಮ್ ಪ್ರಜೆಗಳದೇ ಅದು. ಅದು ಅನ್ನ ಸ್ವಂತ ದುಡ್ಡು ಏನ್ ಮಾಡಿದಲ್ಲ. ಇಲ್ಲ, ಅವ್ನ್ ಸ್ಟಾರ್ಟಿಂಗ್ ಏನೋ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಮಾಡಿದಲ್ಲ, ಅವ್ನ್ ಸ್ವಂತ ದುಡ್ಡು ಅದರಿಂದ ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾನಲ್ಲ. ಕಮಟ್ ವಾಸನೆ ಬರ್ತಾ ಇದೆಯಪ್ಪ ಇಲ್ಲಿ. ಚೆನ್ನಾಗಿಲ್ಲ ವಾಸನೆ. ಎಲ್ಲ ಏನೋ ಸತ್ ಬಿದ್ದಿರ್ಬೇಕು. ಇರಬಹುದು. ಜೀವನದ ಒಂದು ಲೈನ್ ಅಂದ್ರೆ ಇವನು ಹೇಳಿದ್ದು, ಯಾರು ಕಾಕ್ರೋಜು ಕೀರ್ತಿ ಕ್ಲಿನಿಕ್ ಅಲ್ಲಿ ತುಂಬಾ ಟಾಟಾ ಹಾಕ್ಸೋಣ ಅಂತ ಅವನು ಹೇಳಿದ್ದು. ಸುಮ್ನೆ ಕೂತ್ರೆ ಬೆವರೇ ಬರಲ್ಲ, ಇನ್ನು ನಮ್ಮನ್ನ ಉಳ್ಸಕ್ ದೇವ್ರು ಬರ್ತಾನ ಅಂತ ಬಿಟ್ರೆ. ಇವಾಗೆಲ್ಲ ಈ ತರ ಲೊಕೇಶನ್ಗೆಲ್ಲ ಹೋಗ್ಲಿಕ್ಕೆಲ್ಲ ಒಂದು ಫ್ರೆಂಡ್ಸ್ ಗ್ರೂಪ್ ಇತ್ತು, ಫ್ಯಾಮಿಲಿ ಇತ್ತಂದ್ರೆ ಮಹೇಂದ್ರ ತಾರ್ ನನ್ ಫೇವ್ರೇಟ್. ಮುಗಿದೋಯ್ತು ಕತೆ. ಸ್ವರ್ಗ. ನನ್ ಫೇವ್ರೇಟ್. ತಾರ್ ಗ್ಯಾಂಗು ಫುಲ್ಲು. ನಾನು ತಾರ್ ಗ್ಯಾಂಗು. ನಾನು ತಾರ್ಗೆ. ನಿಮ್ಗೆ ಯಾವ ಕಾರ್ ಇಷ್ಟ? ನಿಮ್ಗೆ ಯಾವ ಕಾರ್ ಇಷ್ಟ? ನನಗೆ ಚಿಕ್ಕ ವಯಸ್ಸಿಂದ ಅದಿರೋ ಜಾಗ್ವಾರಣ ಅಥವಾ ಇನ್ನೂ ಶಕ್ತಿ ನಮ್ಗೆ ಭಗವಂತ. ಜಾಗ್ವಾರ್ ಇವಾಗ ಹೆಂಗ್ ಮಾಡೋದು ನೋಡಿದ್ರ? ಪಿಂಕಿ ಮಾಡಾಕ್ಬಿಟ್ಟವ್ರೆ. ಹುಡ್ಗಿರ್ ಕಾರ್ ತರ ಮಾಡೋರು ಜಾಗ್ವಾರ್ ಇವಾಗ. ಹುಡುಗಿಯರು ತಗೊಳ್ಳಿ ಅಂತ. ಹುಡ್ಗಿರೇ ತಗೊಳ್ಳಿ ಅಂತ ಮಾಡಿರೋದು ಅದು, ಹುಡ್ಗಿರು ತಗೊಳ್ಳಿ ಅಂತ ಅಲ್ಲ, ಹಂಗಿದೆ. ಆದ್ರೆ ಈಗಿರೋ ಬೆಂಗಳೂರಿಗೆ ಅಣ್ಣ, ಬೆಂಗಳೂರಲ್ಲೆಲ್ಲ ಕಾರ್ ತಗೊಂಡ್ಬಿಟ್ರೆ ಮುಗಿದೋಯ್ತು. ಬ್ಯಾಂಗ್ಳೂರ್ ರೋಡ್ಸ್ಗೆ, ಅದು ನಿಮ್ಮ ಬನಶಂಕರಿ ಅಂಡರ್ ಪಾಸ್ ರೋಡ್ಸ್ಗೆ ತಾರೇ ಬೆಸ್ಟ್. ಆಫ್ ರೋಡ್ಸ್ ಅದು, ರೋಡ್ಸ್ ಅಲ್ಲ, ಆಫ್ ರೋಡ್ಸ್ ಅದು. ಹೌದು. ಎಷ್ಟು ಎತ್ತಾಕತ್ತಂದ್ರೆ ಯಪ್ಪ. ಕಳಿಸ್ತೀನಿ. ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಫುಲ್ ಯೂಟ್ಯೂಬ್ ಅಲ್ಲಿ, ಅದ್ರಲ್ಲಿ ನೋಡ್ಕೊಳ್ಳಿ. ಫೋಟೋಸ್ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ನನ್ನ ಫಸ್ಟ್ ವ್ಲಾಗ್ ಇದು. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರ್ಲಿ. ನೀವು ಒಂದ್ ಲೈನ್ ಹೇಳ್ರಿ, ವೇದ ಏನ್ ತಿಳ್ಕೊಂಡಿದ್ದೀರಾ? ಯಾವ್ದಾದ್ರು ಒಂದು ಏನಂತಾರೆ ಬ್ರೋ, ಒಂದ್ ಲೈನ್ ಮೆಸೇಜ್ ಹೇಳ್ರಿ ಅಂದ್ರೆ ಹೇಳಲೇ ಇಲ್ಲ. ಹೇಳು, ನನ್ಗಿನ್ ಸೀನಿಯರ್ ನೀನು, ಹೇಳು. ನೀ ಹೇಳು ಅಂತ ಕಿತ್ತಾಡ್ತಾವ್ರಿ ಇಲ್ಲಿ. ಒಂದು ಲೈನ್ ಮಾರಲ್ ವ್ಯಾಲ್ಯೂ ಅಂದ್ರೆ ಏನ್, ನಿಮ್ ಲೈಫಲ್ಲಿ ಏನ್ ಕಲ್ತಿದ್ದೀರಾ ಇದುವರೆಗೂ ವೇದದಿಂದ? ಇದುವರೆಗೂ ಏನ್ ಕಲ್ತಿದ್ದೀರಾ ಅಂತ ಕೇಳ್ತಾರ. ನಾನು ಏನು ಕಲ್ತಿಲ್ವ ಹಂಗಂದ್ರೆ? ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ರಿ. ಅಂತಂದ್ರೆ ಫೈನಲ್ ಸ್ಟೇಜಿಗೆ ಬಂದಿದೀವಿ. ವ್ಯಾಕರಣ ಶಾಸ್ತ್ರ ಮುಗಿಸಿದೀವಿ ಸಂಸ್ಕೃತದಲ್ಲಿ. ಏನ್ ಮುಗಿಸಿದ್ರ ಅಂತ ಕೇಳಿಲ್ಲ, ಅದರಿಂದ ನೀವೇನ್ ಜೀವನಕ್ಕೆ ಅಳವಡಿಸ್ಕೊಬಹುದು. ನಾವು ಬೇರೆಯವ್ರಿಗೆ ಸಂದೇಶ ಏನ್ ಕೊಡ್ತೀಯಾ ಇದರಿಂದ ಅಂತ ಕೇಳ್ತಿರೋದು. ನನ್ಕಿಂತ ನೀ ಸೀನಿಯರು, ನೀನ್ ಇದ್ರಲ್ಲಿ ಬಹಳ ಅರ್ಥಕೊಂಡವನಿದಿ. ನಾ ಇನ್ನು ಸ್ಟೂಡೆಂಟ್. ನೀ ಕೆಲಸ ನೀನ್ ಕಲ್ತು ಬಿಟ್ಟು ಅರ್ಥಕತ್ವಾಗ ಮಾಡ್ಲೈತಿವಿ. ನೀ ಹೇಳ. ಯಾರೋ ಒಬ್ರು ಹೇಳ್ರಿ ಬೇಗ. ಒಂದು ಮಾರಲ್ ವ್ಯಾಲ್ಯೂ ಆಯ್ತು, ಹೋಗ್ಲಿ ಬೇಡ. ಒಂದು ಜನಸಾಮಾನ್ಯರಿಗೆ ಈ ತರ ವೇದಿಕ್ ನಾಲೆಡ್ಜು, ಅದ್ರ ಇಂಪಾರ್ಟೆನ್ಸ್ ಹೇಳಿ ಸಾಕು. ಏನಕ್ಕೆ ಕಲಿಬೇಕು ವೇದ? ಭಗವದ್ಗೀತೆನ ಏನಕ್ಕೆ ಓದ್ಬೇಕು? ಧರ್ಮದ ರಕ್ಷಣೆಗೋಸ್ಕರ. ಅದೊಂದೇನಾ? ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಎಲ್ಲರೂ ದಾರಿಗೆ ಬರ್ಬೇಕು, ಈ ದಾರಿಗೆ ಬರ್ಬೇಕು. ಅದೊಂಥರ ಸ್ವಾರ್ಥ ಆಗ್ಲಿಲ್ವಾ? ಲೈಕ್ ಬೆನಿಫಿಟ್ ಏನು? ಸನಾತನ ಧರ್ಮ ಉಳ್ಸೋದು, ಸನಾತನ ಧರ್ಮಕ್ಕೆ ಬೆನಿಫಿಟ್ ಆಯ್ತು. ನಮ್ಮ ಪರಂಪರೆ ಆಯ್ತು, ಪರಂಪರೆಗೆ ಬೆನಿಫಿಟ್. ನಮ್ಗೇನ್ ಬೆನಿಫಿಟ್? ಕಲಿಯೋರ್ಗೇನ್ ಬೆನಿಫಿಟ್? ಅದನ್ನ ಫಾಲೋ ಮಾಡೋರ್ಗೇನ್ ಬೆನಿಫಿಟ್? ಯಾಕೆ ಸೈಲೆಂಟ್ ಆಗೋತಾ ಇದ್ದೀರಾ? ಅಲ್ಲಪ್ಪ, ನಾನು ಏನ್ ಹೇಳ್ದೆ ಅಂದ್ರೆ ಅನುಕೂಲಗಳು.
ಅನುಕೂಲಗಳು ನಿಮಗೆ ಒಂದು ಅದೇ ರೀತಿಯ ತೊಂದರೆ ಇದ್ದಾಗ ನೀವು ಅದಕ್ಕೆ ಪರಿಹಾರಕ್ಕೆ ಇದನ್ನ ಬಳಸ್ಬೋದಲ್ಲ. ಏನೋ ಒಂದು ಜಾತಕದಲ್ಲಿ ದೋಷ ಇದ್ದರೆ, ನಿಮ್ಮ ಗ್ರಹದಲ್ಲಿ ದೋಷವಿದ್ದರೆ, ನಿಮ್ಮ ಶರೀರದಲ್ಲಿ ಏನಾದರೂ ದೋಷ ಇದ್ರೆ ಆ ಮಂತ್ರದಿಂದ ನಿಮ್ಮನ್ನ ಇವಾಗ ಹೆಲ್ತ್ ಇಶ್ಯೂಸ್ ನ ಮಂತ್ರದಿಂದ ಕ್ಯೂರ್ ಮಾಡ್ಬೋದಾ ಸೈಂಟಿಫಿಕ್ ಆಗಿ? ಅದೇನಾದ್ರೂ ಜಾತಕದಲ್ಲಿ ದೋಷವಿದ್ದರೆ ಆ ಥರ ಮಾಡಬಹುದು. ಜಾತಕದಲ್ಲಿ ಏನಾದ್ರೂ ದೋಷವಿದ್ದು ಆ ರೀತಿ ಆಗದಿತ್ತಂದ್ರೆ ಮೇನ್ ಆಗಿ ಏನು ಅಂದ್ರೆ ಸೈನ್ಸ್ ಹುಟ್ಟಿದ್ದೇ ಈ ವೇದಗಳಿಂದ, ಶಾಸ್ತ್ರಗಳಿಂದ. ಅದಕ್ಕೂ ಮುಂಚೆನೆ ವೇದಗಳಿತ್ತು ಅಂತ ನೀವು ಹೇಳೋದು. ಖಂಡಿತ. ಓಕೆ. ಎಷ್ಟೋ ಸಾವಿರ ವರ್ಷದ್ದು ವೇದಗಳು. ನಮ್ ಲೈಫ್ ಈಸಿ ಮಾಡುತ್ತಾ ಕಲಿಯೋದ್ರಿಂದ? ಖಂಡಿತ ಮಾಡುತ್ತೆ, ಖಂಡಿತ ಮಾಡುತ್ತೆ. ಆದರೆ ಅದರಲ್ಲಿರುವಂತಹ ನಿಮ್ಗೆ ಅದನ್ನ ಕಲಿತಾ 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 ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಇದು ಒಂದು ನಿಮಗೆ ಆತ್ಮತೃಪ್ತಿ ಅನ್ನೋದು ಸಿಗತ್ತೆ. ನಿಮ್ಗೆ ಬೇರೆದ್ರಲ್ಲಿ ನಿಮಗೆ ಇನ್ನೂ ಮಾಡ್ಬೇಕಿತ್ತು, ಏನೋ ಮಾಡ್ಬೇಕಿತ್ತಲ್ಲ, ಏನೋ ಮಾಡ್ಬೇಕಿತ್ತಲ್ಲ ಅಂತ ಹೇಳಿ ಉಳಿಯುತ್ತೆ. ಇದರಲ್ಲಿ ನಿಮಗೆ ಒಂದು ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ. ಮನುಷ್ಯನಿಗೆ ಅದೊಂದೇ ಸಾಕು. ಯಾವ ಮನೆ ಕಟ್ಟೋದ್ ಬೇಡ, ಸೈಡ್ ತಗೊಳ್ಳೋದ್ ಬೇಡ, ಆತ್ಮತೃಪ್ತಿ ಇರಬೇಕು ಜೀವನದಲ್ಲಿ. ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಅದು ಸಿಗುತ್ತೆ ಅಂತೀರ ಸ್ಪಿರಿಚುವಲ್ನೆಸ್ ಇಂದ? ಸಿಗುತ್ತೆ. ನಾನ್ ಎಕ್ಸ್ಪೀರಿಯನ್ಸ್ ಮಾಡಿರೋದಂದ್ರೆ ಯಾವಾಗ್ಲೂ ಒಂದು ಮನಃಶಾಂತಿ ಅಂತೂ ಸಿಗುತ್ತೆ, ಪೀಸ್ ಅಂತೂ ಸಿಗುತ್ತೆ. ಆತ್ಮತೃಪ್ತಿ ಬೇರೆಯವ್ರು ಯಾರು, ನಾನು ಯಾರಿಗೋಸ್ಕರ ಬದುಕ್ತಾ ಇದ್ದೀನಿ, ನಾನು ಏನಕ್ಕೋಸ್ಕರ ಇಲ್ಲಿ ಭೂಮಿ ಮೇಲೆ ಬಂದಿದ್ದೀನಿ, ಅದೆಲ್ಲ ಮೋಸ್ಟ್ಲಿ ಅದು ಆತ್ಮತೃಪ್ತಿ ಸಿಗೋದು ಮೋಸ್ಟ್ಲಿ ನಾನು ಕರೆಕ್ಟ್ ಆಗಿ ಫುಲ್ಲು ಭಗವದ್ಗೀತಾ ಓದಿದ್ಮೇಲೆ ಅರ್ಥ ಆಗತ್ತೆ ಅನ್ಸುತ್ತೆ. ಓಕೆ.